ಬಿಜಾಪುರದ ಕಣ್ಣೂರಿನ ಒಂದು ಕುಟುಂಬದಲ್ಲಿ ಅಣ್ಣ ತಂಗಿ, ತಾಯಿ, ತಾಯಿಯ ತಮ್ಮ ಅಣ್ಣ. ಆದರೆ ಆ ಅಣ್ಣ ತಂಗಿಗೆ ಅವರ ಮೈ ಮೇಲೆ ಬರೆಗಳು ಬೀಳ್ತವೆ. ರಕ್ತ ಇದ್ಕಿದ್ದಂಗೆ ಚಿಮ್ಮನೆ ಹರಿಯುತ್ತೆ. ಅದ್ರ ಜೊತೆಗೆ ನೀರು ಕೂಡ ದೇಹದಿಂದ ಹೊರಬರುತ್ತೆ. ಅದು ಎಷ್ಟು ವರ್ಷಗಳಿಂದ ಗೊತ್ತಾ? 16 ವರ್ಷಗಳಿಂದ ಅನುಭವ ಆಗ್ತಾ ಇದೆ. ಆ ಯಾತನೆಯ ಒಳಗಡೆನೆ ಅವರು ಕಾಲ ಕಳೀತಾರೆ. ಈ ಕೂಡ ಒಂದು 6 ತಿಂಗಳಾಯ್ತು ಕಂಟಿನ್ಯೂ ಡೈಲಿ ಇದ್ದವು. ಆಮೇಲೆ ಈ ಥರ ತಲೆ ಈ ಥರ ಬ್ಲಡ್ ಬರ್ತದೆ, ತಲೆ ಬರ್ತದೆ, ನಾಲಿಗೆ, ಕಿವಿ ಎಲ್ಬೇಕಲು ಬರ್ತದೆ ಸರ್. ಆಮೇಲೆ ಒಂದೊಮ್ಮೆ ಈಗ ಚಂದ್ರಮಾಕಾರದಾಗ, ಆಮೇಲೆ 786 ಉರ್ದು ಭಾಷೆ ಒಳಗೆ ಮೈ ತುಂಬೆಲ್ಲ ಬರ್ತದೆ. ಇದೇ ಪಾರ್ಟ್ ಇರ್ತದೆ, ಎಲ್ಲ ಪ್ರೈವೇಟ್ ಪಾರ್ಟ್ ಹಿಡ್ಕೊಂಡು ಎಲ್ಲ ಕಡೆ ಟೋಟಲ್ ಬೆಳತ್ತವೆ ಸರ್. ಎಲ್ಲಿ ಹೋದ್ರು ಎಲ್ಲ ಕಡೆ ತೋರಿಸಿವ್ರಿ. ಎಲ್ಲಿ ಹೋದ್ರಕ್ಕೆ ಒಂದು 10-20 ಸಾವಿರ ಕಿಸ್ಬೋದಾರಿ ಕಡಿಮೆ ಮಾಡ್ತೀನಿ ಅಂತಾರೆ. ಮತ್ತು ಬರೋದು ಆಮೇಲೆ ಡಾಕ್ಟ್ರು ತೋರಿಸಿವ್ರಿ. ಅದಲ್ದಲೆ ಆ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಬಟ್ಟೆಗಳಿಗೆ ಬೆಂಕಿ ಹತ್ಕೊಳ್ಳುತ್ತೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ತಿಜೋರಿಯಲ್ಲಿರುವಂತಹ ದುಡ್ಡು ಕೂಡ ಕಳತನ ಆಗುತ್ತೆ. ಆ ಮನೆಯವರು ಹೇಳ್ತಾರೆ, ಇದು ಬಾನಾಮತಿ, ಯಾರೋ ನಮ್ಗೆ ಆಗ್ದಲೇ ಇರೋದು ಮಾಡಿಸಿದ್ದಾರೆ ಅಂತ ಹೇಳಿ 16 ವರ್ಷಗಳಿಂದ ಸತತವಾಗಿ ಆ ಬಾನಾಮತಿ ಎಷ್ಟು ಹೇಳ್ಕೊಂಡೆ ನೋವನ್ನು ತಿಂತಾ ಇದ್ದಾರೆ. ಆತನಿಗೂ ಕೂಡ ಈಗಾಗಲೇ ಕಿವಿ ಕೇಳಿಸಲ್ಲ, ಮೈ ತುಂಬ ಗಾಯಗಳಿವೆ, ಬರೆಗಳು ಬಿದ್ದಿವೆ, ರಕ್ತ ಹರಿತಲೇ ಇದೆ. ನೋಡುವವರು ಯಾರೂ ಇಲ್ಲ. ಅಕಸ್ಮಾತ್ ಹೋದ್ರೂ ಕೂಡ ಅವ್ರು ದೇವ್ರ ಹತ್ರ ಹೋಗಿದ್ದಾರೆ, ಮುತ್ಯಗಳ ಹತ್ರ ಹೋಗಿದ್ದಾರೆ, ಮಂತ್ರವಾದಿಗಳ ಹತ್ರ ಹೋಗಿದ್ದಾರೆ, ವೈದ್ಯರ ಹತ್ರನೂ ಕೂಡ ಹೋಗಿದ್ದಾರೆ. ಕೊನೆಗೆ ಅವ್ರ ತೀರ್ಮಾನ, ಇದು ಬಾನಾಮತಿ, ನಮ್ಮ ಮನೆ ಬರನೇ ಇಷ್ಟು, ನಾವು ಇನ್ನೇನೂ ಇಲ್ಲ, ನಾವು ಹೋಗ್ತಾ ಇರೋದಷ್ಟೇ, ಅನುಭವಿಸ್ತಾ ಇರೋದಷ್ಟೇ ಅನ್ನೋ ಸ್ಥಿಮಿತಕ್ಕೆ ಬಂದ್ಬಿಟ್ಟಿದ್ದಾರೆ ಆ ಕುಟುಂಬ. ಆಮೇಲೆ ನಮ್ಮದು ಬಟ್ಟೆ ಏನೋ ಈಗ ಪ್ರೈವೇಟ್ ಇಟ್ಟಿರ್ತೀವಿ ಅಂದರೂ ಅಲ್ಲಿ ಸುಟ್ಟು ಹೋಗ್ತಾರೆ. ಆಮೇಲೆ ಒಮ್ಮೆ ಮೈ ಮೇಲೆ ಒಟ್ಟು ಬಟ್ಟೆ ಹೋಗ್ತಾರೆ. ಟೋಟಲ್ ಒನ್ ಟೈಮ್ ಬೆಳಗ್ಗೆ ನೋಡಿದ್ರೆ ಒಂದು ಬಟ್ಟೆ ಇಲ್ಲ. ಟೋಟಲ್ ಮನೆಯಲ್ಲಿ ಹುಡ್ಕಿದ್ರೆ ಒಂದು ಬಟ್ಟೆ ಸಿಗಲಿಲ್ಲ ಅಂದರೆ, ಆಮೇಲೆ ಎಲ್ಲಿ ಹುಡ್ಕೋದು ಸಿಗಲಿಲ್ಲ ರೀ. ಆಮೇಲೆ ಇಲ್ಲಿ ನಮ್ದೆಷ್ಟು ಅಂದರೆ ನಮ್ಮದು ಮ್ಯಾರೇಜ್ ಆಗ್ಬೇಕೇನೋ ಬಾಂಡೆ ಕೊಟ್ಟಿದ್ದು. ಟೋಟಲ್ ಯಾವಿದ್ರು ನಮ್ಮ ಫ್ಯಾಮಿಲಿ ಏನು ಬಾಂಡೆ ಹೋದಲ್ಲ ಸರ, ಟೋಟಲ್ ಮಳೆ ಮೇಲೆ ತಂದು ಇಟ್ಟಿದ್ದೀವಿ ಬೇಡ ಅಂತೇಳಿ ಎಲ್ಲ ಕಡೆ. ಅದು ಪೂರಾ ಸುಟ್ಟು ಹೋಗ್ಬಿಟ್ಟು ಸರ್. ಒಂದೇ ಒಂದು ಸ್ವಲ್ಪ ಉಳಿಲ್ಲ, ಟೋಟಲ್ ಸುಟ್ಟು ಹೋಗ್ಬೋದು. ಹ್ಯಾಂಗೆ ಬೆಂಕಿ ಅದು ಗೊತ್ತಾಗಲ್ಲ, ಏನೋ ಗೊತ್ತಾಗಲ್ಲ. ಇದು ಕಳೆದ 16 ವರ್ಷದಿಂದಲೂ ಅಣ್ಣ ತಂಗಿ ಇಬ್ರಿಗೆ ಆಗುತ್ತೆ. ಹೆಚ್ಚಾಗಿ ಹೇಳ್ಬೇಕು ಅಂದ್ರೆ ಅಣ್ಣ ತಂಗಿ ಇಬ್ರೇ ಇದ್ದಾಗ ಆಗುತ್ತೆ. ಮನೇಲಿ ಬೇರೆ ಯಾರಿದ್ದಾಗ್ಲೂ ಆಗಲ್ಲ, ಮನೇಲಿ ಬೇರೆ ಯಾರಿಗೂ ಆಗಲ್ಲ. ಕಾರಣ ಏನಿದಕ್ಕೆ? ಕಳೆದ 16 ವರ್ಷಗಳಿಂದ ಅಣ್ಣ ತಂಗಿಗೆ ಆಗ್ತಾ ಇದೆ. ಎಸ್, ಅಣ್ಣ ಸೈನಿಕ ಶಾಲೆಗೆ ಸೇರ್ದ, ಓದಕ್ಕಾಗಲಿಲ್ಲ, ಮನಸ್ಸು ಬದಲಾವಣೆ ಆಯಿತು. ಅಲ್ಲಿಂದ ಮನೆ ಚೇಂಜ್ ಆಯಿತು. ಅಲ್ಲಿ ಇನ್ನೊಂದು ಬಿಜಾಪುರದ ಹತ್ರ ಇದ್ದ ಕಣ್ಣೂರಿಗೆ ಹೋದ್ರು, ಮತ್ತೊಂದು ಹಳ್ಳಿಗೆ ಹೋದ್ರು, ಎಲ್ಲ ಕಡೆ ಹೋದ್ರು. ಅಲ್ಲೇನಾಗ್ತಾ ಇದೆ ಅಂದರೆ ಲೇಜಿನೆಸ್ ಇದೆ ಆತನಿಗೆ, ಡ್ರೌಸಿನೆಸ್ ಇದೆ ಆತನಿಗೆ. ಇದೊಂದನ್ನು ಕಾರಣ ಇಟ್ಕೊಂಡು ಒಳ ಮನಸ್ಸು ಡ್ಯೂಯಲ್ ಸಿಮ್ ಕೆಲಸ ಮಾಡುತ್ತಿಲ್ಲಿ. ಆ ಕೆಲಸ ಮಾಡಿದಾಗ ಅದನ್ನೇ ನೋಡ್ತಾ ಇರೋಂಥ ತಂಗಿಗೂ ಕೂಡ ಅವರಿಬ್ಬರೇ ಇದ್ದಾಗ ಹಿಂಗೆ ಇದೆ ಪರಿಸ್ಥಿತಿ ಅಂತ ಅಕ್ಸೆಪ್ಟ್ ಮಾಡಿಕೊಂಡು ಅಣ್ಣನ ನೋಡ್ಕೊಂಡು ತಂಗಿಗೂ ಕೂಡ ಮನಸ್ಥಿತಿ ಆಗಿದೆ. ಇದು ಸಹಜ ಕ್ರಿಯೆ. ನಾವು ಯಾವಾಗಲೂ ಹೇಳ್ತೀವಿ ಮಾಸ್ ಹಿಸ್ಟೀರಿಯಾ ಅಂತ. ಒಬ್ಬರು ನೋಡಿ ಇನ್ನೊಬ್ರು ನೋಡಿ ಮತ್ತೊಬ್ರು, ಇದು ಆಗ್ತಲೇ ಇರುತ್ತೆ. ಇದಕ್ಕೆ ಪರಿಹಾರ ಇದೆ. ಇಂಥ ಪ್ರಕರಣಗಳು ಇದೆಲ್ಲ ಅಮಾವಾಸ್ಯೆ ಹುಣ್ಣಿಮೆ ದಿನದಲ್ಲೇ ಆಗುತ್ತೆ. ಕಾರಣ ಏನು ನೋಡಿ, ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲೇ ಇಂಥ ಘಟನೆಗಳು ಹೆಚ್ಚು ನಡೀತವೆ. ಕಾರಣ ಏನು ಅಂತ ಕೇಳಿದ್ರಲ್ಲ, ಭೂಮಿಯ ಚಲನೆ ಇದೆ, ಮನುಷ್ಯನ ದೇಹದಲ್ಲಿ ರಕ್ತ ನರನಾಡಿಗಳು ಚಲನೆ ಆಗ್ತಾ ಇದೆ. ಭೂಮಿ ಪ್ರಕೃತಿಗೂ ಮನುಷ್ಯನಿಗೂ ಸಂಬಂಧ ಇದೆ. ಹಾಗಾದಾಗ ಆ ಭೂಮಿಯಲ್ಲಿ ಹೇಗೆ ಚಲನೆ ಆಗುತ್ತೆ, ಮನುಷ್ಯನ ದೇಹದಲ್ಲೂ ಚಲನೆ ಆದಾಗ, ಮನಸ್ಥಿತಿ ಸರಿ ಇಲ್ದಲೇ ಇದ್ದಾಗ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿ ಕೆಮಿಕಲ್ಸ್ ವ್ಯತ್ಯಾಸ ಆಗಿ ಮನಸ್ಸಿನಲ್ಲಿ ಇದೆ. ಅಮಾವಾಸ್ಯೆ ಹುಣ್ಣಿಮೆ, ಅಮಾವಾಸ್ಯೆ ಕಂಡ್ರೆ ಭಯ, ಹುಣ್ಣಿಮೆ ಕಂಡ್ರೆ ಭಯ ಅನ್ನೋದು ಅಲ್ಲೊಳಗಡೆ ಒಟ್ಕೊಂಡ್ಬಿಟ್ಟಿದೆ. ಆ ನಿಟ್ಟಿನಲ್ಲಿ ಅವ್ರು ಅನ್ಕೊಂಡಿದ್ದಾರೆ ಅಮಾವಾಸ್ಯೆ ಹುಣ್ಣಿಮೆ ಅಂತ. ಇಲ್ಲ, ಯಾವಾಗ ಬೇಕಾದ್ರೂ ಮನಸ್ಥಿತಿ ಬದಲಾಗಿದ್ದಾಗ, ನೋವಿದ್ದಾಗ ಆಗ್ತಲೇ ಇರುತ್ತೆ. ಇದು ಸಹಜ. ಆ ಕುಟುಂಬದ ಮೇಲೆ ಬಾನಾಮತಿ ಆಗಿದೆಯಾ ಸರ್? ಈ ಕುಟುಂಬದ ಮೇಲೆ ಅವ್ರು ಅನ್ಕೊಂಡಂಗೆ ಬಾನಾಮತಿ ಆಗಿದೆ ಅನ್ಕೋತಾರೆ. ಇಲ್ಲ, ಇಲ್ಲಿ ಮನಸ್ಥಿತಿ
ಪರಿಸ್ಥಿತಿ, ದೇಹ ಸ್ಥಿತಿ, ಇದು ಅಟೆನ್ಷನ್ ಡಿಸಾರ್ಡರ್ ಅನ್ನೋ ಕಾಯಿಲೆಗೆ ಆ ಕುಟುಂಬದ ಆ 2 ಮನಸ್ಸುಗಳು ತುತ್ತಾಗಿವೆ. ಹ್ಯಾಲಿಸಿನೇಷನ್ ಒಳಗಾಗಿ ಡಿಸೋಸಿಯೇಟಿವ್ ಡಿಸಾರ್ಡರ್ ಕಾಯಿಲೆಗೂ ಕೂಡ ತುತ್ತಾಗಿದ್ದಾರೆ. ಯಾಕೆಂದ್ರೆ ಆ ವ್ಯಕ್ತಿ ಸೈನಿಕ ಶಾಲೆಗೆ ಸೇರ್ತಾರೆ, ಅಲ್ಲಿ ಓದಕ್ಕಾಗಲ್ಲ, ಅಲ್ಲೇ ಅವನಿಗೆ ಆ ಸಿಂಪ್ಟಮ್ಗಳು ಕಾಣಿಸ್ಕೊಳ್ಳಂಗೆ ಆಗ್ಬಿಡುತ್ತೆ. ಮನೆಗೆ ಬರ್ತಾರೆ, ಇನ್ನೇನಾರ ಹೇಳಿದೆ ಅಂತ ಹೇಳಿ ಅಲ್ಲಿ ಅವನು ಮನಸ್ಥಿತಿ ಚೇಂಜ್ ಮಾಡಿಕೊಂಡು ಶಾಲೆಗೆ ಹೋಗಲ್ಲ, ಕೆಲಸ ಆಗಲ್ಲ, ಲೇಜಿನೆಸ್ ಆ್ಯಂಡ್ ಡ್ರೌಸಿನೆಸ್ ಇವನ್ನ ಕಾಡಿ ಅವನ್ನೇ ಅಬ್ಸರ್ವ್ ಮಾಡ್ತಕ್ಕಂಥ ಆ ತಂಗಿಗೂ ಕೂಡ ಅಟ್ಯಾಕ್ ಆಗಿದೆ. ಇದು ಬಾನಾಮತಿ ಅಲ್ಲ, ಮನಸ್ಥಿತಿ, ದೇಹಸ್ಥಿತಿ, ಲೇಜಿನೆಸ್, ಡ್ರೌಸಿನೆಸ್, ಅಟೆನ್ಷನ್ ಡಿಸಾರ್ಡರ್, ಡಿಸೋಸಿಯೇಟಿವ್ ಡಿಸಾರ್ಡರ್. ಹಾಗಾದ್ರೆ ಇದಕ್ಕೆ ಪರಿಹಾರ ಇಲ್ವಾ? ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ. ಪರಿಹಾರ ಸೂಕ್ತ ಸ್ಥಳದಲ್ಲಿ ಮಾತ್ರ ಸಿಗುತ್ತೆ. ಅದಕ್ಕೆ ಆ ಕುಟುಂಬ ಹೋಗ್ಬೇಕಾಗಿದ್ದು ಮುತ್ಯಗಳ ಹತ್ರ ಅಲ್ಲ, ಬಾನಾಮತಿ ವಾಮಾಚಾರ ಮಾಡೋರ ಹತ್ರ ಅಲ್ಲ. ಅವ್ರು ಹೋಗ್ಬೇಕಾಗಿರೋದು ಆಪ್ತ ಸಮಾಲೋಚನೆ ಮಾಡೋರ ಹತ್ರ. ಆ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು 1 to 1 ಮಾತನಾಡಿದಾಗ ಒಳಗಡೆ ಇರ್ತಕ್ಕಂಥ ನೋವನ್ನು ಹೊರಗಡೆಗೆ ಹಾಕಿದಾಗ ಅದಕ್ಕೊಂದು ಪರಿಹಾರ ಮಾಡಿಕೊಂಡ್ರೆ ಎಲ್ಲಿ ಬದಲಾಗಬೇಕಾಗಿರೋದು ಆ ಮನೆಯಲ್ಲಿರುವ ಆ 2 ಮನಸ್ಸುಗಳ ಸ್ಥಿತಿ ಬದಲಾದ್ರೆ, ಅದಕ್ಕೆ ಸ್ಥಿತಿ ಬದಲಾಗಾಗೆ ಇಂಪ್ರೆಸ್ ಮಾಡಿದ್ರೆ ಹೊರಗಡೆಯವರು ಇದು ಖಂಡಿತ ಪರಿಹಾರ ಇದೆ, ಅದನ್ನು ನಾನು ಕಂಡುಹಿಡ್ಕೊಡ್ತೇನೆ. ಇದ್ದಕ್ಕಿದ್ದಂತೆ ಆ ವ್ಯಕ್ತಿಗಳ ಇಬ್ಬರ ದೇಹದಲ್ಲಿ ನೀರು ಬರೋದು ಮತ್ತು ರಕ್ತ ಹರಿಯೋದು, ಮನಸ್ಥಿತಿ ಸರಿಯಾಗಿಲ್ದಲೇ ಇದ್ದಾಗ ದೇಹದಲ್ಲೂ ಕೂಡ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗತ್ತೆ, ಭಯ, ಫೋಬಿಯಾ ಉಂಟಾಗತ್ತೆ, ಆತಂಕಗಳು ಉಂಟಾಗ್ತವೆ. ಆಗ ಇದಕ್ಕಿದ್ದಂಗೆ ಇಂತಹ ಬಿಹೇವಿಯರ್ ಆಟಿಟ್ಯೂಡ್ಗಳು ಚೇಂಜ್ ಆಗ್ತವೆ. ಇದು ಆಗ್ತಾ ಇರೋದು ಅವರ ಮನಸ್ಥಿತಿಗಳಿಂದ. ಖಂಡಿತ ಪರಿಹಾರ ಇದೆ ಸರ್. ಅದು ಈಗಲೂ ಇವರು ಬಾನಾಮತಿ ವಾಮಾಚಾರ ಮಾಟ ಮಂತ್ರ ನಂಬಿದ್ದಾರೆ. ಇದು ಸರಿನಾ ಸುಳ್ಳ ಸರ್? ಇಂಥ ವೈಜ್ಞಾನಿಕ ಯುಗದಲ್ಲಿಯೂ ಕೂಡ ಇವತ್ತಿಗೂ ಮಾಟ ಮಂತ್ರ ಇದೆ ಅಂತ ನಂಬೋರು, ಅದನ್ನು ನಂಬಿಸೋರು ಇರೋವರೆಗೂ ಇದು ತನ್ನ ಅಸ್ತಿತ್ವವನ್ನು ರೂಪಿಸ್ಕೊಂಡೇ ಇರುತ್ತೆ. ಒಬ್ಬ ಜ್ಯೋತಿಷಿ ಬಂದು ಅದು ನಡೆಯುತ್ತೆ, ಅದು ಇದೆ ಅಂತ ಈಗಲೂ ಜನಗಳನ್ನ ಭಯಭೀತರನ್ನಾಗಿಸುವಂತಹ ಇಂಥ ಜನ ಇರೋವರೆಗೂ, ಅವರ ಮಾತಿಗೆ ಕಿವಿ ಕೊಟ್ಟು ಹಾಗೇ ಇರುವಂತ ಜನ ಇರೋವರೆಗೂ ಇದಿದ್ದೇ ಇದೆ. ಇಲ್ಲ ಬನ್ನಿ, ವಾಮಾಚಾರ ಮಾಟ ಮಂತ್ರ ಖಂಡಿತ ನಡೆಯಲ್ಲ. ನಡೆಯಂಗಿದ್ರೆ ಎಷ್ಟು ಜನನ ಸದೆ ಬಳಿಬೋದಾಗಿತ್ತು ಅಂತ ಯೋಚನೆ ಮಾಡಿ. ಇದು ಬಾನಾಮತಿ ಅಲ್ಲ, ಮಾಟ ಮಂತ್ರ ಅಲ್ಲ. ಇಲ್ಲಿ ಮನಸ್ಸಿನ ಸ್ಥಿಮಿತ ಕಳ್ಕೊಂಡಾಗ, ತನ್ನ ಆಸೆ ಆಕಾಂಕ್ಷೆಗಳು ಈಡೇರದಲೇ ಇದ್ದಾಗ, ತನ್ನನ್ನ ಈ ಸಮಾಜ ಈ ಕುಟುಂಬ ಗುರುತಿಸ್ಬೇಕು ಅಂತ ಅನ್ಕೊಂಡಾಗ, ನಾನು ಹೇಳಿದ್ದೆಲ್ಲ ನಡಿಬೇಕು ಅಂತ ಅನ್ಕೊಂಡಾಗ ಈ ಕ್ರಿಯೆಗಳು ನಡೀತವೆ, ಸಹಜ. ಬನ್ನಿ, ನಾವೇ ಇಂಥ ಸಮಸ್ಯೆಗಳಲ್ಲಿ ಒಳ್ಳಾಡ್ತಾ ಇರ್ತಕ್ಕಂಥ ಕುಟುಂಬಗಳಿಗೆ ನಾವೇ ಹೋಗಿ ಪರಿಹಾರ ಕಂಡಿಡ್ಕೊಡ್ತೀವಿ. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ನಮ್ದು ಮಾನಸದಾರ ಯೋಜನೆ ಇದೆ, ಸರ್ಕಾರದಿಂದ ಯೋಜನೆ ಮಾಡಿದೆ. ಆ ಮಾನಸದಾರ ಇರುವಂಥದ್ದು ದೊಡ್ಡಬಳ್ಳಾಪುರದ ಲಯನ್ಸ್ ಭವನದಲ್ಲಿ, ಕಟ್ಟಡದಲ್ಲಿ, TB ಸರ್ಕಲ್ನಲ್ಲಿ ಪ್ರತಿ ಸೋಮವಾರ, ಬುಧವಾರ, ಶುಕ್ರವಾರ ನಿಮ್ಮ ಸೇವೆಗಾಗಿ ನಾವು ಕಾಯ್ತಿರ್ತೀವಿ. ಮಾನಸದಾರ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ. ಬನ್ನಿ.